35 ಚಾರ್ಜ್ ತಗೊಂಡು ಈಗ ಬಂದೆ ತಿಂಗಳು ಇದಕ್ಕಿಂತ ಪೂರ್ವದಲ್ಲಿ ನಾನು ಇಲ್ಲಿ ಎಕ್ಸಿಕ್ಯೂಟಿವ್ ರಾಜ್ಯದ ರೆಡಿ ಎಲ್ಲ ಮೆಂಡಿ ಹಾಳಾಗಲಿ ನಮ್ಮ ಈ ಸೇತುವೆ ಕಟ್ಟಿದ್ದು ನಾನು ಸೇತುವೆ ಮಲಪ್ರಭಾ ಸೇತುವೆ ಕಟ್ಟಿದ್ದು ನಾನು ಆಲ್ಮೋಸ್ಟ್ ಅಪ್ರೋಚ್ ಮಾಡಿದ್ದೀನಿ ನಾನು ನನಗೆ ಹುಬ್ಬಳ್ಳಿ ಧಾರವಾಡ ನಮ್ಮ ಊರು ಉಳಿದವ್ರು ಇಲ್ಲೇ ಅಲ್ಲಿ ಇದಾಗಲಿ ನಮ್ಮ ಮನೆ ಇದ್ದಾಗ ಎಲ್ಲ ನನಗೆ ಈ ಭಾಗದ್ದು ಆಲ್ಮೋಸ್ಟ್ ಇಲ್ಲಿ ಐಡಿಯಾ ನನಗೆ ಜಾಸ್ತಿ ಅದ ಯಾವ್ಯಾವ ಹಾಳು ಕೊಡ್ತಾವ ಯಾವ್ಯಾವ ಇದು ಬರ್ತಾವ ಇವಾಗ ನಾನು ಧಾರವಾಡ ಸರ್ವಿಸ್ ಭಾಳ ಮಾಡೀನಿ ಗದಗ ಸರ್ವಿಸ್ ಭಾಳ ಇಂಡಿಯಲ್ಲಿ ಎಲ್ಲಿ ಹುಡ್ತದ ಯಾವ್ಯಾವ ಹಳ್ಳ ತುಪ್ಪರಿ ಹಾಳು ಜಾಯ್ನ್ ಆಗ್ತಾವ ಎಲ್ಲ ಪ್ರಭಾವಕ್ಕೆ ಯಾವ ಹಳ್ಳ ಜಾಯ್ನ್ ಆಗ್ತಾವ ಎಲ್ಲ ನನಗೆ ಪೂರ್ತಿ ಐಡಿಯಾ ನೀವು ರೈತರ ಮಕ್ಕ ಇದು ಹೊಲ ಇಲ್ಲೇ ಅದಾವು ನಾನು ರೈತರ ಮಗನ ನೌಕರಿ ಸಿಕ್ಕಿರ್ತೈತಿ ನೌಕರಿ ಇದರಲ್ಲಿ ಎರಡು ವಿಷಯ ಅದಾವ. ಒಂದು ನಾವು ರಾಜ್ಯ ಸರ್ಕಾರದಿಂದ ಅವರು ಕೇಂದ್ರ ಸರ್ಕಾರ ಕೆಲಸ ಮಾಡ್ತೀವಿ ನಾವು ರಾಜ್ಯ ಸರ್ಕಾರದ ಎಂಪ್ಲಾಯೀಸು ಬಟ್ ನ್ಯಾಷನಲ್ ಹೈವೇ ವಿಂಗ್ ಆಫ್ PWD ಸ್ಟೇಟ್ ಅಂತೇಳಿ ನಮ್ದೊಂದು ವಿಂಗ್ ನಾವು ಅದಕ್ಕಾಗಿ ನಾವು ರಾಜ್ಯ ಸರ್ಕಾರದಿಂದ ಅವ್ರ ಕೆಲಸ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಲ್ಯಾಂಡ್ ಅಕ್ವಿಷನ್ನು ಇವು ಇನಿಷಿಯಲ್ ಹಂತದಾಗ ಏನು ಹೈವೇ ಆಗ್ತಾವೆ 2 ಲೇನ್ ಏನಾಗ್ತವೆ ಅವನ್ನ ರಾಜ್ಯ ಸರ್ಕಾರದವ್ರು ಅದ 4 ಲೇನ್ ಆಗೋ ಮುಂದೆ ಅವ್ರು ಆಲ್ಮೋಸ್ಟ್ ರೂಪುರೇಷೆ ಬಂದು ಬಿಟ್ಟಿರ್ತೈತಿ ಆಲ್ಮೋಸ್ಟ್ ಹೈವೇ ಆಗಿಬಿಟ್ಟಿರ್ತೈತಿ ಆ 4 ಲೇನ್ ಮಾಡೋ ಮುಂದೆ ಅವರು ಕೇಂದ್ರ ಸರ್ಕಾರದಿಂದ NHAI ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಪೂರ್ತಿ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರ್ತದೆ ಅವ್ರದ ಎಂಪ್ಲಾಯೀಸ್ ಇರ್ತಾರೆ ಅವ್ರ ಥ್ರೂ ಅವನ್ನ ಕೆಲಸ ಮಾಡಿಸ್ಬೇಕು. ಇದು ಇವರು ಕೆಲವೊಂದು ಅಗ್ರಿ ಉಪಯುಕ್ತ ಪಾಯಿಂಟ್ಸ್ಗಳನ್ನು ಹೇಳಿದ್ರು ನಮ್ಮ ಕಣ್ಣು ದೂರದೃಷ್ಟಿ ಇಟ್ಕೊಂಡು ಮಾಡಬೇಕು ಯಾವಾಗಲೂ ಒಂದ್ಸಲ ಆಗೋದು ಅಲ್ಲೆಲ್ಲ ಆಗುವಂಥ ಕೆಲಸಗಳು ಅಲ್ಲ. ಆಮೇಲೆ ಕೆಲವೊಂದು ಉಪಯುಕ್ತ ಪಾಯಿಂಟ್ಸು ಹೇಳಿದರು ಸಾಕಷ್ಟು. ಯಾಕಂದರೆ ರೈಟ್ ಆಗಿದ್ದು ಇದಾಗಿದ್ದು ನಾನು ಫಸ್ಟ್ ಬಂದ ಕೂಡ ಅಂದ್ಕೊಂಡೆ ಅದನ್ನು ಆಲ್ರೆಡಿ ನೀವು ಹೇಳೋಕ್ಕಿಂತ ಮುಂಚೆನೇ ನಾನು ಡಿಸ್ಕಷನ್ ಮಾಡಿದ್ದೆ. ನಮ್ಮ ಎಕ್ಸಿಕ್ಯೂಟಿವ್ RO ಆಫೀಸ್ನವ್ರು ಬಂದಾಗ ಪ್ರತ್ಯಕ್ಷವಾಗಿ ತೋರಿಸಿ ಅವ್ರಿಗೆ ಈ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಆಲ್ರೆಡಿ ಅದನ್ನು ವಿಡಿಯೋ ಮಾಡಿ ಅದನ್ನು ನಾವು ಪ್ರಸ್ತಾವ ಮಾಡೋಣ ಅಂತೇಳಿ ಆಲ್ರೆಡಿ ನಾವು ಡಿಸ್ಕಸ್ಡ ಅದನ್ನು ಪ್ರಸ್ತಾವನೆಯನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ಹೇಳಿದ್ದೇವೆ. ಅದು ಯಾವುದು ಸರ್ವಿಸ್ ರೋಡ್ ಬಗ್ಗೆ ಮೇಲೆ ಹತ್ಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ದು ಹೈವೇ ಆಗ್ತದೆ. ಹೈವೇ ಆ್ಯಕ್ಟ್ ಏನು ಆಗ್ತದಂದ್ರೆ ನ್ಯಾಷನಲ್ ಹೈವೇ PWD ಆಗಿದ್ದ ಆರು ಬೇರೆ ಜಿಲ್ಲಾ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಇರ್ತೈತಿ ಆರು ಬೇರೆ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿ ಆದಾಗ ಡೈರೆಕ್ಟ್ ಆಕ್ಸೆಸ್ ವಿಲ್ ಬಿ ಡಿನೈಡ್. ನಮ್ಮ ಇದರಲ್ಲಿ ಏನಾಗ್ತೈತಿ ಯಾರೋ ಬಂದು ಡೈರೆಕ್ಟ್ ಕೂಡಬಾರ್ದು. ಯಾಕಂದ್ರೆ ನಾವು ಇಲ್ಲಿ ಸ್ಪೀಡಾಗಿ ಹೋಗ್ತಿರ್ತೀವಿ. ನೀವೇ ಇರ್ಬೋದು ನಾನೇ ಇರ್ಬೋದು ಪಬ್ಲಿಕ್ ಇರ್ಬೋದು. ಮಿನಿಮಮ್ ಸ್ಪೀಡ್ 100 ಸ್ಪೀಡಿಗೆ ನಾವು ರೋಡ್ ಡಿಸೈನ್ ಮಾಡಿರ್ತೀವಿ. 100 ಸ್ಪೀಡ್ನಲ್ಲಿ ಹೊಂಟ ಮನುಷ್ಯಂಗ ನೀವು ಒಮ್ಮೆ ಕೆಳಗಿಂದ ಬಂದು ಹಿಂಗೆ ಹತ್ತು ಬಿಟ್ರಿ ಅಂದ್ರೆ ನಿಮಗೆ ಗೊತ್ತಿರೋದಿಲ್ಲ ಪಾಪ, ಅವ್ರಿಗೂ ಗೊತ್ತಿರೋದಿಲ್ಲ, ನಿಮಗೂ ಆ ವೆಹಿಕಲ್ ಕಾಣ್ತಿರೋದಿಲ್ಲ, ಆ ಮನುಷ್ಯರಿಗೂ ಆ ವೆಹಿಕಲ್ ಕಾಣ್ಬೇಕು. ಅದು ಆಕ್ಸಿಡೆಂಟ್ ಆಗೋ ಸಂಭವ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ ಆಕ್ಸೆಸ್ಸನ್ನು ನಾವು ಡಿನೈ ಮಾಡ್ತೀವಿ. ಇವತ್ತು ಪೆಟ್ರೋಲ್ ಬಂಕ್ ಇರ್ಬೋದು, ಪೆಟ್ರೋಲ್ ಬಂಕ್ದವ್ರಿಗೂ ನಾವು ಪರ್ಮಿಷನ್ ಕೊಡೋಲ್ಲ ಡೈರೆಕ್ಟ್ ಆಕ್ಸೆಸ್. ಸರ್ವಿಸ್ ರೋಡ್ ಮೇಲೆ ಅದಕ್ಕೆ ಜಾಯ್ನ್ ಯಾವುದೋ ನ್ಯಾಷನಲ್ ಹೈವೇ ಇರೋ ಲಾಂಗ್ ಡೈರೆಕ್ಟಿಂಗ್ ಒಳಗೆ ಬಂದು ಹೋಗೋಕೆ ನಾವು ಪರ್ಮಿಷನ್ ಕೊಡೋದಿಲ್ಲ. ಒಂದು ಮತ್ತೆ ಸರ್ವಿಸ್ ರೋಡ್ ಸ್ವಲ್ಪ ಮಾಡ್ಕೊಂಡು ಅದಕ್ಕೆ ಬರಬೇಕು, ಅದಕ್ಕೆ ಹೊರಗೆ ಹೋಗ್ಬೇಕು. ಈಗ ರಾಜ್ಯ ಹೆದ್ದಾರಿ ಮೇಲೆ ಆದ ಪಟ್ಟನ್ ಬರ್ತಾನೆ ಹೋಗ್ತಾನೆ, ಅಲ್ಲಿ ಸ್ವಲ್ಪ ವೈಲೇಷನ್ ಆಗ್ತದೆ ಸ್ಪೀಡ್ ಕಮ್ಮಿ. ಬಟ್ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಆ ಥರ ಆಗುವಂಥ ಇದುಗಳು ಭಾಳ ಕಡಿಮೆ ಇರ್ತವೆ. ನಾನು ರೋಡ್ದಲ್ಲಿನ ಸುಮಾರು 7.5 ವರ್ಷ ಅಸಿಸ್ಟೆಂಟ್ ಇಂಜಿನಿಯರಾಗಿ ಕೆಲಸ ಮಾಡಿ PWD. ಆಮೇಲೆ ಗದಗ ನರ್ಬನ್ಯಾಗ ಕೆಲಸ ಮಾಡಿ, ಆಮೇಲೆ ಗದಗ ಎಕ್ಸಿಕ್ಯೂಟಿವ್ ಇಂಜಿನಿಯರಾಗಿ ಕೆಲಸ ಮಾಡಿ, ಧಾರವಾಡ AWA ಕೆಲಸ ಮಾಡಿದ್ವಿ, ಧಾರವಾಡಲ್ಲಿ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿ. ಹೀಗಾಗಿ ಈ ಭಾಗದ ಹೆಚ್ಚು ಕಡಿಮೆ ಇದಕ್ಕೆ ಏನು ಜಾಯ್ನ್ ಆಗೋ ಆಲ್ಮೋಸ್ಟ್ ಇದ್ರದ್ದು ನನಗೆ ಮಾಹಿತಿ ಅದ. ಈಗ ನಾನು ಬಂದ ದಿವಸ ಆಲ್ಮೋಸ್ಟ್ 28ಕ್ಕೆ ಏನೋ ಮೀಟಿಂಗ್ ಆಗಿತ್ತು. ನಾನು ಜಾಯ್ನ್ ಆದ್ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಚಲೋ ಆಗಿತ್ತು. ಮಳೆಗಾಲಿತ್ತು. ನಮ್ಮ ಬೋರ್ಡ್ರು ನಾವು ಎಲ್ಲ ಡಿಸ್ಕಸ್ ಮಾಡಿದ್ದೇವೆ. ಬೆಳೆ ಗ್ರೂಪ್ ಪಂಚರ್ ನಾವು ನಮ್ಮ ಇಂಜಿನಿಯರ್ಸು ಅದರ ಹೇಳ್ತಿ ಪ್ರಾಬ್ಲಮ್ ಬಂದಕ್ಕೆ ಅಂತ ಅವ್ರ ಜೊತೆ ಸ್ವಲ್ಪ ಸಾಕಷ್ಟು ಡಿಸ್ಕಷನ್ ಆಗ್ಯದ ಇದ್ರ ಬಗ್ಗೆ. ನಮಗೆ ನಾಟ್ ಓನ್ಲಿ ನಿಮ್ಮ ಹಂತದಾಗ ಇಲ್ಲಿದು ಬೇರೆ ಹಂತದಲ್ಲಿನೂ ಇದು ಡಿಸ್ಕಷನ್ ಆಗ್ಯದ. ಈ ತಾತ್ಕಾಲಿಕ ಇವ್ರು ಹೇಳಿದಾಗ ಬಾಕ್ಸದ್ದು ತಾತ್ಕಾಲಿಕ ರೆಮಿಡಿ ಇವ್ರದ್ದು ಅದೇ
ಬಟ್ ಇವ್ರು ಹೇಳಿದ್ದು ತಾತ್ಕಾಲಿಕರೇ ಬಿಡಿ, ಅದನ್ನು ನಾವು ಥಿಂಕ್ ಮಾಡ್ತಾ ಇದ್ದೀವಿ. ನಮ್ದೇನಪ್ಪ ಎಷ್ಟು ನೀರು ಬರ್ತೈತೆ ಅದನ್ನ ಹೊರಗೆ ಹೋಗಿ ನಿಮ್ದು ಅದ ಬೇಡಿಕೆ ನೀರು ಬಂದಿದ್ದನ್ನ ಅದು ತಡೆ ಹಿಡಿಬಾರ್ದು. ತಡೆ ಹಿಡಿದಾಗ ತಾನ ಬಿಟ್ಟು ಯಾಕಂದ್ರೆ ಈಗ ಇವ್ರು ಹೇಳಿದಾಗ ಒತ್ತುವರಿ ಆಗ್ಬಿಟ್ಟು ಹಳ್ಳ ನದಿಗಳು ಹೋಗಿ ಸಣ್ಣ ಕೆರೆ ಅಂತ ಚಾನಲ್ ಈಗ ಏನಾದ್ರು ಕೆಲವೊಂದು ನಾವೇನು ಬ್ರಿಡ್ಜ್ ಕಟ್ತೀವಿ ಅದ್ರ ಮೇಲೂ ನಮ್ಗೆ ಡಿಪೆಂಡ್. ಒಂದು ಕಡೆ ಅದ್ರಲ್ಲಿ ಜಾಸ್ತಿ ಬರ್ತದೆ, ಒಂದು ಕಡೆ ಅಲ್ಲಿ ಜಾಸ್ತಿ ಆಗಲ್ಲ, ಅದ್ರಲ್ಲಿ ಜಾಸ್ತಿ ಬಂದಿರ್ಬೋದು. ಯಾಕಂದ್ರೆ ಈಗ ನಾನು ಬಳೆಯಲ್ಲೂರ್ನಾಗ ಥಿಂಕ್ ಮಾಡಿದ್ದೆ ಅಂದ್ರೆ ಬಳೆಯಲ್ಲೂರು ಬ್ರಿಡ್ಜ್ ಕಟ್ಟಿದ್ದು ನಾನು 4 ಮೀಟರ್ ಅಷ್ಟೇ ನಾನು ನೀರು ಹೇಳ್ತೀನಿ ಸರ್. ಒಂದು ತಪ್ಪು ಮಾಡಿದ್ರೆ ಅಲ್ಲ ಇಲ್ಲ ಅದ ತಪ್ಪಾಗಿದ್ದು ಅದು ಫುಲ್ ಪ್ಲಾನ್ ಆಗಿಲ್ಲ. ಅದು ಇನ್ನೂ ಅನುಕೂಲ ಅಂತೀವಲ್ರಿ, ನಾಳೆ ನೀವು ಅದೊಂದಿಟ್ಟು ಕವರ್ ಮಾಡಿದ್ರಿ ಅಂದ್ರೆ ಅಲ್ಲಿ ಅಲ್ಲ ಅದು 50 ಕೋಟಿ ಪ್ರಸ್ತಾವನೆ ಇತ್ತು, ಅದಕ್ಕೆ ಅನುದಾನ ಕಡಿಮೆ ಇರೋದಕ್ಕೆ ನಾನು ಈಗ ಅದನ್ನು ಇಳಿಸ್ಕೊಂಡೆ. ನೀವು ಹೇಳ್ದಂಗೆ ನೀವು ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಅದೇ ಕಲ್ಮೇಶ್ವರ ಶಿಕ್ಷಣ ಅಲ್ಲ ನೀವು ಹೇಳ್ದಂಗೆ ಆಗಿತ್ತಂದ್ರೆ ಇನ್ನೂ ನೀವಲ್ಲಿ ಆ ಆ ಕಡೆ ಹೋಗಿ ಮತ್ತೆ ಅದು ಪ್ರಸ್ತಾವನೆ ಹೋಗಿತ್ತು, ಅದು 50 ಕೋಟಿ ಮೇಲೆ ಆಗಿತ್ತು. ಅದಕ್ಕೆ ಅನುದಾನ ಆಗಲಿಲ್ಲ. ಅವಾಗ ರಾಜ್ಯ ಸರ್ಕಾರದಿಂದ 26 ಕೋಟಿಗೆ ಅದನ್ನು ಪ್ರಥಮ ಹಂತದಲ್ಲಿ ಇದು ಭಾಳ ತೊಂದರೆ ಇತ್ತು. ಯಾಕಂದ್ರೆ ಇದು ಪದೇ ಪದೇ ಕಟ್ ನಿರ್ಣಯ ಮಾಡಿ ಪ್ರಥಮವಾಗಿ ಅದ್ರಾಗ ನಮ್ಮ ಗದಗ ಜಿಲ್ಲೆದ ಒಂದು ಹಳ್ಳಿ ಬರ್ತದೆ, ನಿಮ್ಮ ಹಳ್ಳಿ ಬೇಸಿಕ್ ಥಿಂಗ್ ಏನಂದ್ರೆ ನಾವು ಒಂದು 100 ವರ್ಷ ಬರುವಂಥ ನೀರನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವ್ರು ಹೇಳ್ದಂಗೆ ಇವತ್ತು ಒಂದು ನ್ಯೂಸ್ ಬಂದತ್ರಿ ಅದನ್ನ ಬಿಡೋಕ್ಕಾಗಲ್ಲ. ಇವ್ರು ಹೇಳಿದ್ರು ಅದು ಯಾವಾಗ ವಿ ಶುಡ್ ಟೇಕ್ ಎ ಡಾಟಾ ಆಲ್ಮೋಸ್ಟ್ ಒಂದು 100 years. ಅದರಲ್ಲಿ ಯಾವ ಹೈ ಫ್ಲಡ್ ಬಂದು ಯಾವಾಗ ಒಮ್ಮೆ ಬಂದಿರ್ಬೋದು, 20 ವರ್ಷನಾಗ ಒಮ್ಮೆ ಬಂದಿರ್ಬೋದು. ವಿಲ್ ಟೇಕ್ ದಟ್ ಲೆವೆಲ್ ಯಾವ್ದು ಹೈ ಫ್ಲಡ್ ನಿಮಗೆ ನಾವೆಲ್ಲ ಎನ್ಕ್ವೈರಿ ಮಾಡಿರ್ತೀವಿ, ನಾವು ಹಿಡ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಎಷ್ಟು ನೀರು ಬರ್ಬೋದು. ಅವ್ರು ಮಾಡ್ಯಾರ, ನೀವು ಕ್ಯಾಲ್ಕುಲೇಟ್ ಮಾಡ್ಯಾರ, ನಮ್ಮ ರೋಡಿಗೆ ತೊಂದರೆ ಆಗಲ್ಲ ಇದನ್ನಂತೂ ಇವತ್ತಿಗೂ ಅವ್ರ ರೋಡಿಗೆ ಏನು ನೀರು ಅವ್ರ ರೋಡಿಗೆ ಲೆಕ್ಕಕ್ಕೆ ಅವ್ರು ಮಾಡ್ಯಾರ. ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ನೀರು ಬರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. 2 ಮೆಥಡ್ಲೆ ಮಾಡ್ತೀವಿ. ಇಲ್ಲಿ ನಮ್ಮ ಟೋಪೋ ಶೀಟ್ ಅದರಲ್ಲಿ ಏನಿರ್ತದೆ ಬ್ರಿಟಿಷ್ ಕಾಲನಾಗ ಆಗಿದ್ದದ, ಇವತ್ತು ಆಗಿದ್ದಲ್ಲ. ಸರ್ವೆ ಒಂದೊಂದು MM ತಪ್ಪಾಗಲ್ಲ, ಆ ಥರ ಸರ್ವೆ ಮಾಡಿಕೊಟ್ಟು ಇಟ್ಟು ಹೋಗಿರೋದು. ಆ ಥರ ಮಾಡಿದ್ದು ಇದರಲ್ಲಿ ನಮ್ದು ಅದಕ್ಕೆ ಯಾವ್ಯಾವ ಹಳ್ಳ ಕೊಟ್ಟೋ ಎಲ್ಲನೂ ನಾವು ಇದನ್ನು ಹಾಕೊಳ್ತೀವಿ. ಅದನ್ನ ನಕಾಶೆ ಅದ್ರದ್ದು ಎಷ್ಟು ಕಿಲೋಮೀಟ್ರ್ ನೀರು ಅದಕ್ಕೆ ಬರ್ತದೆ, ಎಷ್ಟು ಇಂಟೆನ್ಸಿಟಿ ಅದ, ಅದು ಎಷ್ಟು ಬರ್ತದೆ ಅನ್ನೋದು ನಾವು ಇಲ್ಲಿ ಬ್ರಿಡ್ಜ್ ಕಟ್ತಿದ್ರೆ ಇದಕ್ಕೆಲ್ಲ ನೀರು ಎಲ್ಲೆಲ್ಲಿಂದ ಬರ್ತದೆ, ಎಷ್ಟು ಕಿಲೋಮೀಟ್ರಿಂದ ಹರಿದು ಬರ್ತೈತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದರದ್ದೊಂದು ಮಾಡಿ. ಇನ್ನೊಂದು ಮೆಥಡ್ ಅಂದ್ರೆ ಅಲ್ಲಿ ಲೋಕಲ್ ಎನ್ಕ್ವೈರಿ ಮಾಡ್ತೀವಿ. ಮ್ಯಾಕ್ಸಿಮಮ್ ಮಾಡಿ ಎಲ್ಲಿ ಮಟ್ಟ ಬಂದಿಪ್ಪ ಅಥವಾ ನದಿ ಎಲ್ಲಿ ಮಟ್ಟ ಬಂದಿಪ್ಪ ಅದಾಗಿಲ್ಲ ಸರ್. ರಾಜು ಬ್ರಿಡ್ಜ್ ನಾವು ಹೈ ಫ್ಲಡ್ ತಗೊಂಡೆ ಪಕ್ಕದ ಲೋ ಲೆವೆಲ್ ಕಾಸ್ವೇ ಅದರದ್ದು ಮ್ಯಾಕ್ಸಿಮಮ್ ಹೈ ಫ್ಲಡ್ ತಗೊಂಡು ಆ ಹೈ ಫ್ಲಡ್ ತಗೊಂಡು ಆ ಹೈ ಫ್ಲಡ್ ದಾಟ್ಬೇಕು. ನಾವು ಯಾವ್ದಾ ರೋಡ್ NH ಇರಬೇಕಂದ್ರೆ ಮಿನಿಮಮ್ ಹೈ ಫ್ಲಡ್ ಲೆವೆಲ್ಗಿಂತ ಒಂದೂವರೆ ಮೀಟರ್ ನಮ್ದು, ಅದಕ್ಕಿಂತ ನಮ್ಮ ರೋಡ್ ಎತ್ತರ ಇರ್ಬೇಕು. ಯಾಕಂದ್ರೆ ಎಷ್ಟೇ ನೀರು ಬಂದು ನಮ್ಮ ರೋಡು ನಂಬರ್ ಕೆಟ್ಟಿರಬಾರ್ದು ಅನ್ನೋ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅದ. ಯಾಕಂದ್ರೆ ಇವ್ರು ಹೇಳಿದ್ರೆ ಮುಂದಾಲೋಚನೆಯಿಂದ ನಾವು ಮಾಡಬೇಕನ್ನೋ ರಸ್ತೆ ಇದು. ಈ ಇದರಲ್ಲಿ ಇಂಟೆನ್ಸಿಟಿಯಲ್ಲಿ ಸ್ವಲ್ಪ ಏನೋ ಕೊರತೆ ಕಂಡು ಬಂದಿರ್ಬೋದು. ನಾವು ಹೇಳೋದಂಗೆ ಇದು ಇಲ್ಲೇ ಒಂದು ಸ್ವಲ್ಪ ಇದು ಆಗಿರ್ಬೋದು. ಅದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ 3-4 ಮೆಥಡ್ಲೆ ನಾವು ಒಂದು 5-6 ಎಕ್ಸ್ಪರ್ಟ್ಗೂ ಮತ್ತು ನಾವೊಂದು ಬೆಂಗಳೂರಿನಲ್ಲೂ ಮನೆ ಕಳಿಸಿದ್ದೆ. ಇವರು ಒಂದು 3-4 ದಿವಸ ಅಲ್ಲೇ ಉಳಿದಿದ್ರು. ಅವರು ನಮ್ಮ ಬ್ರಿಡ್ಜ್ ಎಕ್ಸ್ಪರ್ಟ್ಸ್ ಶಿವಕುಮಾರ್ ಅಂತೇಳಿ ಈಸ್ ನಮ್ಮ ಒಳ್ಳೆಯ ಬೇಸಿಕ್ ಡಿಸೈನ್ ಮಾಡೋದು ಆಲ್ಮೋಸ್ಟ್ ಒಂದು 1000 ಬ್ರಿಡ್ಜ್ ಮಾಡ್ಯಾರ. ಈಸ್ ಎಕ್ಸ್ಪರ್ಟೈಸ್ ಇನ್ he was employee of Karnataka government, took voluntary retirement and he is doing designer. He is famous designer. ಈ ಥರ ಎಲ್ಲ ಕಡೆ ಅನುಭವ ಐತೆ. ಅದು ಲ್ಯಾಂಡ್ ಸ್ಲೈಡ್ ಆಗಲಿ, ಲ್ಯಾಂಡ್ ಕೊಲಾಪ್ಸ್ ಆಗಲಿ,
ಸ್ಟ್ರಕ್ಚರ್ ಆಗಲಿ ಇಂಥವೆಲ್ಲ ಒಂದು ಸಜೆಷನ್ ಕೊಟ್ಟಿದ್ದೆ. ಅವ್ರ ಕಡೆಯಿಂದ ನಾನು ಕಳಿಸಿದ್ದೆ ಇದಕ್ಕೆ ವಾಟ್ ಕ್ಯಾನ್ ಬಿ ಡನ್ ಏನು ಮಾಡಲಿಕ್ಕೆ ನಮ್ಮದು ಇದರಲ್ಲಿ ನಮ್ಮ ಹಂತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ಅದನ್ನು ಅವರು ಡಿಸ್ಕಷನ್ ಮಾಡಿ ಬಂದಿದ್ದಾರೆ. ಅವರು ಒಂದು 2-3 ಸಜೆಷನ್ ಕೊಟ್ಟಿದ್ದಾರೆ. ಇದು ಒನ್ ಆಫ್ ದಿ ಸಜೆಷನ್ ಅಷ್ಟೇ. ಇದು ಇದು ಏನು ಭಾಳ ಇದರಲ್ಲಿ ಬಟ್ ಇಟ್ ಈಸ್ ನಾಟ್ ನೀವು ಹೇಳ್ದಂಗೆ ಸೈಂಟಿಫಿಕ್ ಸೊಲ್ಯೂಷನ್ ಅಲ್ಲ. ನೀವು ಏನಾಗ ಇಟ್ ಈಸ್ ನಾಟ್ ಎ ಸೈಂಟಿಫಿಕ್ ಸೊಲ್ಯೂಷನ್. ಯಾಕಂದ್ರೆ ನಾವು ಏನೋ ಮಾಡೋದಿದ್ರು ಅದು ಬ್ರಿಡ್ಜ್ ಹತ್ತಿರ ಮಾತ್ರ ಅದಕ್ಕೆ ಸೈಂಟಿಫಿಕ್ ಆಗ್ತದೆ. ನಾವು ಬ್ರಿಡ್ಜ್ ಬಿಟ್ಟು ಯಾವುದೋ ಮಾಡಿದ್ರು ಅದನ್ನು ಆ ಕಡೆಯಿಂದ ಈ ಕಡೆ ಜನ ಹೋಗ್ಲಿಕ್ಕೆ ಮಾಡ್ಬೋದು ಅಂತ. ನೀವು ಮೊಲ ಏನಾಗಿರ್ತೈತಿ ಆ ಕಡೆನೂ ಇರ್ತದೆ ಈ ಕಡೆನೂ ಇರ್ತದೆ. ಆ ಮನುಷ್ಯನಿಗೆ ಅಡ್ಡಾಡಕ್ಕೆ ಹೋಗ್ಬೇಕು. ಯಾವುದೋ ಒಂದು ಇದರಲ್ಲಿ ಏನೋ ಒಂದು ಅಕಸ್ಮಾತ್ ನೀರು ಹರಿದ ತಾನಾಟಕ್ಕೆ ತಾನು ಆದ್ರೆ ಹೋಗ್ಬೋದು ಅಂತ ಅದರಿಂದ ನುಕ್ಸಾನ ಆಗಿರ್ಬೋದು. ಆ ಥರ ನಾವು ವಿಚಾರ ಮಾಡ್ಲಿಕ್ಕತ್ತೀವಿ. ಅದನ್ನು ನಾವು ತಮ್ಮ ಎಲ್ಲ ವ್ಯೂಗಳನ್ನ ಕನ್ಸಿಡರ್ ಮಾಡ್ಕೊಂಡೇವಿ. ಅದನ್ನು ನಾವು ಡಿಸ್ಕಷನ್ ಮಾಡೀವಿ. ನಮ್ಮ ಇನ್ನೊಂದು ಡೆಲ್ಲಿಯಿಂದನೂ ಒಬ್ಬರು ಸೀನಿಯರ್ ರಿಟೈರ್ಡ್ ಚೀಫ್ ಇಂಜಿನಿಯರ್ ಬಂದಾಗ ಕೋರ್ಸ್ ಬಂದಿದೆ. ವ್ಯೂಗಳನ್ನ ಇದನ್ನು ತೊಗೊಂಡು ನಾವು ಅದನ್ನು ಆ ನೀರು ಹೋಗೋಷ್ಟು ನಾವು ಮಾಡ್ತೀವಿ. ಅದನ್ನ 1 ಕಿಲೋಮೀಟರ್ ಮಾಡ್ಬೇಕು, 2 ನೀವು ರಿಟೈರ್ಡ್ ಆಗಿ ಫ್ಲಡ್ ಬಂದಿತ್ತು ಮಾಡಿ ಮರಬೇಡ್ರಿ ಮಾಡ್ರಿ. ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಇಯರ್ ಅಂದಾಗ ಹೇಳಿದೆ ಅವನ ಅವಕಾಶ ಇತ್ತು ನನಗೆ ಯಾಕೆ ಮಾಡಲಿಲ್ಲ ನೀವು ಮರಬೇಡ್ರಿ. ಈಗಾದ್ರೆ ಮಾಡಿ ಸರ ಅವ್ರಿಗೂ ಕೊಡ್ರಿ ಅಲ್ಲಿ ಅಲ್ಲಿ ಕೊಡ್ರಿ ಕೊಡ್ರಿ. ಒಟ್ಟು ಕೂಡ ಅನ್ನ ಮಾಡಿ ಯಾವ ಸಂಬಂಧ ಮಾಡಿಸೋ ಅಂತ ನೀವು ಈಗ ಗಟ್ರ ಲೆವೆಲ್ ಏನ್ ಮಣ್ಣು ಹಾಕ್ತಾರ ಮಾಡಿ